Dear students, today now discuss about the new lesson in geography part unit 6 Indian water resources ಭಾರತದ ಜಲಸಂಪನ್ಮೂಲಗಳು. We learn about the following in this chapter: importance of water resources, major rivers of India, irrigation meaning and its need, types of irrigation and their distribution, multipurpose river valley projects. First, importance of water. Water is one of the most precious natural resources. So, water is one of the most essential natural resources. Without water, it is impossible to sustain life. ನಾವು ನೀರಿಲ್ದಲೇ ಬದುಕೋದಕ್ಕೆ ತುಂಬ ಅಸಾಧ್ಯ. ಇದು ಮನುಷ್ಯ ಬದುಕೋದಕ್ಕೆ ನೀರು ಅತ್ಯಂತ ಅಮೂಲ್ಯ ಅಂತ ನಾವು ಹೇಳ್ಬೋದು. ನೀರಿಲ್ದಲೇ ನಮ್ಮ ಸುಸ್ಥಿರ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗಲ್ಲ. ಹ್ಯೂಮನ್ ಬೀಯಿಂಗ್ಸ್ ನೀಡ್ ಇಟ್ ಫಾರ್ ಡ್ರಿಂಕಿಂಗ್, ಕುಕ್ಕಿಂಗ್, ವಾಷಿಂಗ್, ಅಗ್ರಿಕಲ್ಚರ್, ಜನರೇಷನ್ ಆಫ್ ಹೈಡ್ರೋಎಲೆಕ್ಟ್ರಿಸಿಟಿ, ಇಂಡಸ್ಟ್ರೀಸ್, ನ್ಯಾವಿಗೇಷನ್, ಫಿಶಿಂಗ್ ಆರ್ ಎಕ್ಸೆಟ್ರಾ. ನಮ್ಮ ಮನುಷ್ಯ ಇದನ್ನು ನೀರನ್ನು ಯಾವ್ಯಾವುದಕ್ಕೆ ಉಪಯೋಗ ಮಾಡ್ಕೊತಿದೆ? ಮುಖ್ಯವಾಗಿ ಕುಡಿಯೋದಕ್ಕೋಸ್ಕರ, ಅಡುಗೆ ಮಾಡೋದಕ್ಕೋಸ್ಕರ, ಅದೇ ರೀತಿ ವಾಷಿಂಗ್ ಅಂದರೆ ಸ್ವಚ್ಛಗೊಳಿಸೋದಕ್ಕೋಸ್ಕರ, ಅಗ್ರಿಕಲ್ಚರ್ ಕೃಷಿಗಾಗಿ, ಜನರೇಷನ್ ಆಫ್ ಹೈಡ್ರೋಕ್ಲೋರಿಕ್ ಎಲೆಕ್ಟ್ರಿಸಿಟಿ ವಿದ್ಯುತ್ತನ್ನು ಉತ್ಪಾದನೆ ಮಾಡೋಕ್ಕೋಸ್ಕರ, ಕೈಗಾರಿಕೆಗಳಿಗೆ, ನೌಕಾಯಾನ ನ್ಯಾವಿಗೇಷನ್ಗೋಸ್ಕರ, ಫಿಶಿಂಗ್ ಮೀನುಗಾರಿಕೆಗೋಸ್ಕರ, ಈ ರೀತಿ ಹಲವಾರು ಉದ್ದೇಶಗಳಿಗೋಸ್ಕರ, ಅವಶ್ಯಕತೆಗಳಿಗೋಸ್ಕರ ಮನುಷ್ಯ ನೀರನ್ನು ಏನು ಮಾಡ್ತಿದ್ದಾನೆ? ಬಳಕೆ ಮಾಡ್ತಾ ಇದ್ದಾನೆ. ನೆಕ್ಸ್ಟ್, ಮೇಜರ್ ರಿವರ್ಸ್ ಆಫ್ ಇಂಡಿಯಾ. ನಮ್ಮ ಭಾರತದ ಪ್ರಮುಖ ನದಿಗಳು ಯಾವುವು ಅನ್ನೋದನ್ನು ತಿಳಿತಾ ಹೋಗೋಣ. ಇಂಡಿಯಾ ಹ್ಯಾಸ್ ಮೆನಿ ರಿವರ್ ಸಿಸ್ಟಮ್ಸ್. ದೇ ಆರ್ ದ ನ್ಯಾಚುರಲ್ ರಿಸೋರ್ಸಸ್ ಆಫ್ ದ ಕಂಟ್ರಿ. ಸೊ ಇಂಡಿಯಾ ಹ್ಯಾಸ್ ಮೆನಿ ರಿವರ್ ಸಿಸ್ಟಮ್. ಸೊ ದೇ ಆರ್ ನ್ಯಾಚುರಲ್ ರಿಸೋರ್ಸ್ ಆಫ್ ದ ಕಂಟ್ರಿ. ನಮ್ಮ ಭಾರತದಲ್ಲಿ ಹಲವಾರು ನದಿಯ ಒಂದು ವ್ಯವಸ್ಥೆ ಜಾಲ ಇದೆ ಅಂತ ನಾವು ಹೇಳ್ಬೋದು. ನಮ್ಮ ದೇಶದ ನೈಸರ್ಗಿಕ ಸಂಪನ್ಮೂಲ ಕೂಡ ನೀರು ಅಂತ ನಾವು ಹೇಳ್ಬೋದು. ದ ರಿವರ್ಸ್ ಆರ್ ಯೂಸ್ಫುಲ್ ಫಾರ್ ಇರಿಗೇಷನ್, ಜನರೇಷನ್ ಆಫ್ ಹೈಡಲ್ ಪವರ್, ಇನ್ಲ್ಯಾಂಡ್ ವಾಟರ್ ವೇಸ್, ಫಿಶಿಂಗ್ ಆರ್ ಎಕ್ಸೆಟ್ರಾ. ನಾವು ನದಿಗಳನ್ನು ಹಲವಾರು ಉಪಯೋಗಕ್ಕೋಸ್ಕರ ಹಲವಾರು ರೀತಿಯಲ್ಲಿ ನಾವು ಬಳಕೆ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಇರಿಗೇಷನ್ ನೀರಾವರಿ, ಅದೇ ರೀತಿ ಜಲವಿದ್ಯುತ್ತನ್ನು ತಯಾರು ಮಾಡೋಕ್ಕೋಸ್ಕರ, ಇನ್ಲ್ಯಾಂಡ್ ವಾಟರ್ ವೇಸ್ ಒಳನಾಡಿನ ಸಾರಿಗೆಗೋಸ್ಕರ, ಆ್ಯಂಡ್ ಫಿಶಿಂಗ್ ಅಂದರೆ ಮೀನುಗಾರಿಕೆಗೋಸ್ಕರ. ಈ ರೀತಿ ಹಲವು ಉದ್ದೇಶಗಳಿಗಾಗಿ ನಾವು ನೀರನ್ನು ಬಳಕೆ ಮಾಡ್ತೀವಿ. ದ ರಿವರ್ ಸಿಸ್ಟಮ್ ಆಫ್ ಇಂಡಿಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 groups. First one, the rivers of North India, and second one, the rivers of Peninsular India. ನಮ್ಮ ಭಾರತದ ನದಿಗಳನ್ನು 2 ವಿಭಾಗವನ್ನಾಗಿ ಮಾಡಿದ್ದೀವಿ. 2 ಗುಂಪಾಗಿ ನಾವು ವಿಭಾಗ ಮಾಡ್ಬೋದು. ಅದರಲ್ಲಿ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ ನಾವು ಹೇಳ್ಬೋದಾಗಿದೆ. ಫಸ್ಟ್ ಒನ್, ದ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ. ಉತ್ತರ ಭಾರತದ ನದಿಗಳು. ದೇ ಆರ್ ಆಲ್ಸೋ known as the Himalayan rivers. The important rivers of North India are the Indus, the Gangas and the Brahmaputra. ಮುಖ್ಯವಾಗಿ ನಾವು ಉತ್ತರ ಭಾರತದ ನದಿಗಳನ್ನು ಏನಂತ ಕರಿಬೋದು ಅಂದರೆ ದ ಹಿಮಾಲಯನ್ ರಿವರ್ಸ್, ಹಿಮಾಲಯ ನದಿಗಳು ಅಂತ ಕರಿಬೋದು. ಅದರಲ್ಲಿ ಮುಖ್ಯವಾಗಿ ಸಿಂಧು ಅಥವಾ ಇಂಡಸ್ ಅಂತ ಕರಿತೀವಿ, ಸಿಂಧು ನದಿ, ಗಂಗಾ ರಿವರ್ ಆ್ಯಂಡ್ ದ ಬ್ರಹ್ಮಪುತ್ರ. ಇವುಗಳು ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಹರಿತಕ್ಕಂತಹ ನದಿಗಳು ಅಂತ ನಾವು ಹೇಳ್ಬೋದು. ಫಸ್ಟ್ ಒನ್, ದ ಇಂಡಸ್ ರಿವರ್. ದ ರಿವರ್ ಇಂಡಸ್ ಆರ್ ಸಿಂಧು ರೈಸಸ್ ನಿಯರ್ ಮೌಂಟೇನ್ ಕೈಲಾಸ್ ಆರ್ ಟಿಬೆಟ್. ಈ ಒಂದು ಸಿಂಧು ನದಿ ಎಲ್ಲಿ ಹರಿಯುತ್ತಪ್ಪ ಅಂದರೆ ಅದು ಹುಟ್ಟತಕ್ಕಂತಹ ಸ್ಥಳ ಯಾವುದು ಅಂದರೆ ಉಗಮ ಆಗ್ತಕ್ಕಂಥ ಸ್ಥಳ ಕೈಲಾಸ ಪರ್ವತ, ಮೌಂಟೇನ್ ಆಫ್ ಕೈಲಾಸ್ ಅಂದರೆ ಇಂದಿನ
ಈಗ ಅದು ಟಿಬೆಟಲ್ಲಿ ಬರ್ತಕ್ಕಂತಹ ಒಂದು ಸ್ಥಳ ಅಂತ ನಾವು ಹೇಳ್ಬೋದು. ಇದು ಅಲ್ಲಿ ಉಗಮ ಆಗುತ್ತೆ. ನೆಕ್ಸ್ಟ್, ಇನಿಷಿಯಲಿ ಇಟ್ ಫ್ಲೋಸ್ ನಾರ್ತ್ ವೆಸ್ಟ್ ವರ್ಡ್ಸ್, ದೆನ್ ಇಟ್ ಫ್ಲೋಸ್ ಟುವರ್ಡ್ಸ್ ದ ಸೌತ್ ವೆಸ್ಟ್ and enters Pakistan. So this river flows north westwards. ಆರಂಭದಲ್ಲಿ ಇದು ಎಲ್ಲಿ ಹರಿಯುತ್ತೆ ಅಂದರೆ ವಾಯುವ್ಯದ ಕಡೆಗೆ ಹರಿಯುತ್ತೆ. ಅದಾದ ನಂತರ ದೆನ್ ಇಟ್ ಫ್ಲೋಸ್ ಟುವರ್ಡ್ಸ್ ದ ಸೌತ್ ವೆಸ್ಟ್, ನೈಋತ್ಯಕ್ಕೆ ಅದು ಹರಿಯುತ್ತೆ. ಅದಾದ ನಂತರ ಇದು ಪಾಕಿಸ್ತಾನಕ್ಕೆ ಪ್ರವೇಶವನ್ನು ಮಾಡಿ ಫೈನಲಿ ಇಟ್ ಜಾನ್ಸ್ ದ ಅರೇಬಿಯನ್ ಸಿ ನಿಯರ್ ಕರಾಚಿ. ಕೊನೆಯದಾಗಿ ಎಲ್ಲಿಗೆ ಒಂದು ಸೇರುತ್ತೆ ಅಂದರೆ ಕರಾಚಿಯ ಬಳಿ ಇರತಕ್ಕಂತಹ ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತೆ. ದ ಟೋಟಲ್ ಲೆಂತ್ ಆಫ್ ದ ರಿವರ್ ಇಂಡಸ್ ಈಸ್ 2897 ಕಿಲೋಮೀಟರ್ಸ್, ಆಫ್ ವಿಚ್ 709 ಕಿಲೋಮೀಟರ್ಸ್ ಲೈಸ್ ಇನ್ ಇಂಡಿಯಾ. ಇದರ ಒಟ್ಟು ಉದ್ದ ಎಷ್ಟು ಅಂದರೆ ಈ ಒಂದು ಸಿಂಧೂ ನದಿಯ ಉದ್ದ 2897 ಕಿಲೋಮೀಟರ್. ಅದರಲ್ಲಿ 709 ಕಿಲೋಮೀಟರ್ ಮಾತ್ರ ಭಾರತದಲ್ಲಿ ಇದು ಹರಿಯುತ್ತೆ ಅಂತ ಹೇಳ್ಬೋದು. ಬಟ್ ದ ಮೇಜರ್ ಪಾರ್ಟ್ ಆಫ್ ಇಟ್ಸ್ ಕೋರ್ಸ್ ಇನ್ ಪಾಕಿಸ್ತಾನ್. ಇದರ ಹೆಚ್ಚು ಭಾಗ ಎಲ್ಲಿ ಇರುತ್ತೆ ಅಂದರೆ ಪಾಕಿಸ್ತಾನದಲ್ಲಿ ಇದು ಹೆಚ್ಚು ಭಾಗ ಹರಿಯುತ್ತೆ ಅಂತ ನಾವು ಹೇಳ್ಬೋದು. ಇಟ್ ರಿಸೀವ್ಸ್ ಮೆನಿ ಟ್ರಿಬ್ಯೂಟರೀಸ್ ಸಚ್ ಆಸ್ ಜೀಲಂ, ಚೀನಾಬ್, ಬಿಯಾಸ್, ರಾವಿ, ಸಟ್ಲೆಜ್ ಆರ್ ಎಕ್ಸೆಟ್ರಾ. ಇದರ ಉಪನದಿಗಳು ಮುಖ್ಯವಾಗಿ ಯಾವ್ಯಾವು ಅಂದರೆ ಜೀಲಂ ಆಗಿರ್ಬೋದು, ಅದಾದ ನಂತರ ಚೇನಾಬ್, ಬಿಯಾಸ್, ರಾವಿ, ಸಟ್ಲೆಜ್ ಇವುಗಳನ್ನು ನಾವು ಹೇಳ್ಬೋದು. ನೆಕ್ಸ್ಟ್, ಗಂಗಾ. ದ ಗಂಗಾ ರಿವರ್ ಈಸ್ ದ ಲಾರ್ಜೆಸ್ಟ್ ರಿವರ್ ಆಫ್ ಇಂಡಿಯಾ. ಸೊ the Ganga river is most important and largest river of India. ಭಾರತದ ಪ್ರಮುಖ ನದಿ ಅಂದರೆ ಗಂಗಾ ನದಿ. ಅದೇ ರೀತಿಯಾಗಿ ಭಾರತದ ಅತ್ಯಂತ ಉದ್ದವಾದ ನದಿ ಅಂದರೆ ಗಂಗಾ ನದಿ. ಇಟ್ಸ್ ಟೋಟಲ್ ಲೆಂತ್ ಈಸ್ 2525 ಕಿಲೋಮೀಟರ್ಸ್. ಇದರ ಒಟ್ಟು ಉದ್ದ ಎಷ್ಟು ಅಂದರೆ 2525 ಕಿಲೋಮೀಟರ್ ಹರಿಯುತ್ತೆ. ಇಟ್ ರೈಸ್ ಇನ್ ದ ಗಂಗೋತ್ರಿ ಗ್ಲೇಸಿಯರ್. ಇದು ಎಲ್ಲಿ ಉಗಮಗೊಳ್ಳುತ್ತೆ ಅಂದರೆ ಗಂಗಾ ನದಿ ಗಂಗೋತ್ರಿಯಲ್ಲಿ ಇದು ಹುಟ್ಟುತ್ತೆ, ಅಲ್ಲಿ ಉಗಮಗೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇಟ್ ಫ್ಲೋಸ್ ಟುವರ್ಡ್ಸ್ ದ ಸೌತ್ ಆ್ಯಂಡ್ ಸೌತ್ ಈಸ್ಟ್, ದೆನ್ ಎಂಟರ್ಸ್ ಬಾಂಗ್ಲಾದೇಶ್ ವೇರ್ ಇಟ್ ಜಾನ್ಸ್ ದ ಬ್ರಹ್ಮಪುತ್ರ. ಸೊ ಇನ್ ಬಿಗಿನಿಂಗ್ ದ ಗಂಗಾ ರಿವರ್ ಟುವರ್ಡ್ಸ್ ದ ಸೌತ್ ಆ್ಯಂಡ್ ಸೌತ್ ಈಸ್ಟ್. ಆರಂಭದಲ್ಲಿ ದಕ್ಷಿಣಕ್ಕೆ, ಅದಾದ ನಂತರ ಆಗ್ನೇಯಕ್ಕೆ ಇದು ಹರಿಯುತ್ತೆ. ದೆನ್ ಎಂಟರ್ಸ್ ಬಾಂಗ್ಲಾದೇಶ್ ವೇರ್ ಇಟ್ ಜಾಯ್ನ್ಸ್ ದ ಬ್ರಹ್ಮಪುತ್ರ. ಅದಾದ ನಂತರ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿಬಿಟ್ಟು ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಈ ಗಂಗಾ ನದಿ ಸೇರುತ್ತೆ. ಆಫ್ಟರ್ ಇಟ್ ಜಾಯ್ನ್ಸ್ ದ ಬ್ರಹ್ಮಪುತ್ರ ಇಟ್ ಕಂಟಿನ್ಯೂಸ್ ಆ್ಯಸ್ ಪದ್ಮಾ ಆ್ಯಂಡ್ ಫೈನಲಿ ಫ್ಲೋಸ್ ಇನ್ ಟು ದ ಬೇ ಆಫ್ ಬೆಂಗಾಲ್. ಅದಾದ ನಂತರ ಪದ್ಮ ಅಂತಕ್ಕಂತಹ ನದಿಯಾಗಿ ಇದು ಪರಿವರ್ತನೆಗೊಂಡುಬಿಟ್ಟು ಅಂತಿಮವಾಗಿದು ಬಂಗಾಳ ಕೊಲ್ಲಿಯಲ್ಲಿ ಏನಾಗುತ್ತೆ, ಲೀನವಾಗುತ್ತೆ, ಸೇರುತ್ತೆ ಅಂತ ನಾವು ಹೇಳ್ಬೋದು. ದ ಮೇಜರ್ ಟ್ರಿಬ್ಯೂಟರೀಸ್ ಆರ್ ಯಮುನಾ, ಗಾಗ್ರಾ, ಯಮುನಾ, ಗಾಗ್ರಾ ಆ್ಯಂಡ್ ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಆ್ಯಂಡ್ ಕೋಸಿ ಇವೆಲ್ಲವೂ ಇದರ ಪ್ರಮುಖ ಉಪನದಿಗಳು ಅಂತ ನಾವು ಹೇಳ್ಬೋದು. ಯಮುನಾ ಈಸ್ ದ ಲಾಂಗೆಸ್ಟ್ ಟ್ರಿಬ್ಯೂಟರಿ. ಇದರ ಉಪನದಿಗಳಲ್ಲಿ ಯಮುನಾ ಅಂತಕ್ಕಂಥ ಒಂದು ಉಪನದಿ ಏನಾಗಿದೆ ಅತ್ಯಂತ ಉದ್ದವಾಗಿರ್ತಕ್ಕಂತಹ ಉಪನದಿ ಅಂತ ಹೇಳ್ಬೋದು. ನೆಕ್ಸ್ಟ್, ದ ರಿವರ್ ಬ್ರಹ್ಮಪುತ್ರ. ದ ಬ್ರಹ್ಮಪುತ್ರ ರೈಸಸ್ ನಿಯರ್ ಲೇಕ್ ಮಾನಸ ಸರೋವರ, ಚಮಯಾಂಗ್ ಡಂಗ್. ಇದು ಬ್ರಹ್ಮಪುತ್ರ ನದಿ ಮಾನಸ ಸರೋವರದ ಸಮೀಪ ಇರತಕ್ಕಂತಹ ಚಮಯಾಂಗ್ ಡಂಗ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಉಗಮ ಆಗುತ್ತೆ.
ಇದು ಟಿಬೆಟಲ್ಲಿ ಬರ್ತಕ್ಕಂತಹ ಸ್ಥಳ. ನೆಕ್ಸ್ಟ್, ಫ್ಲೋಸ್ ಟುವರ್ಡ್ಸ್ ದ ಈಸ್ಟ್. ಇಟ್ ಎಂಟರ್ಸ್ ಇಂಡಿಯಾ ಥ್ರೂ ಎ ನ್ಯಾರೋ ಗಾರ್ಜ್ ಇನ್ ಅರುಣಾಚಲ್ ಪ್ರದೇಶ್. ಸೊ ದ ಬ್ರಹ್ಮಪುತ್ರ ರಿವರ್ ಫ್ಲೋಸ್ ಟುವರ್ಡ್ಸ್ ದ ಈಸ್ಟ್. ಇದು ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುತ್ತೆ. ಇಟ್ ಎಂಟರ್ಸ್ ಇಂಡಿಯಾ ಥ್ರೂ ಎ ನ್ಯಾರೋ ಗಾರ್ಜ್ ಇನ್ ಅರುಣಾಚಲ್ ಪ್ರದೇಶ್. ನಂತರ ಇದು ಅರುಣಾಚಲ ಪ್ರದೇಶದಲ್ಲಿ ಕಿರಿದಾದ ಒಂದು ಕಾಲುವೆ ಅಥವಾ ಕಂದರದ ಮೂಲಕ ಏನು ಮಾಡುತ್ತೆ, ಭಾರತವನ್ನು ಪ್ರವೇಶ ಮಾಡುತ್ತೆ. ದೆನ್ ಇಟ್ ಫ್ಲೋಸ್ ಟು ದ ವೆಸ್ಟ್ ಆ್ಯಂಡ್ ಟರ್ನ್ಸ್ ಟು ದ ಸೌತ್ ಇಂಡಿಯಾ ಬಾಂಗ್ಲಾದೇಶ್, ವೇರ್ ಇಟ್ ಜಾಯಿನ್ಸ್ ದ ಗಂಗಾ. ಇಟ್ಸ್ ಲೆಂತ್ ಈಸ್ 2580 ಕಿಲೋಮೀಟರ್ಸ್. ಇದು ನಂತರ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಾ ಹೋಗಿಬಿಟ್ಟು ಬಾಂಗ್ಲಾದೇಶದಲ್ಲಿ ಅದು ದಕ್ಷಿಣಾಭಿಮುಖವಾಗಿ ತಿರುಗಿ ಗಂಗಾ ನದಿಯೊಂದಿಗೆ ಸೇರುತ್ತೆ. ಮೊದಲು ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ, ಆಮೇಲೆ ಬಾಂಗ್ಲಾದೇಶವನ್ನು ಪ್ರವೇಶಿಸಿಬಿಟ್ಟು ಅಲ್ಲಿ ದಕ್ಷಿಣ ಭಾಗಕ್ಕೆ ತಿರುಗಿಬಿಟ್ಟು ಕೊನೆಯದಾಗಿ ಗಂಗಾ ನದಿಯೊಂದಿಗೆ ಇದು ಸೇರುತ್ತೆ. ಯಾವುದು? ಬ್ರಹ್ಮಪುತ್ರ ನದಿ. ಇದರ ಒಟ್ಟು ಉದ್ದ, ಇಟ್ಸ್ ಟೋಟಲ್ ಲೆಂತ್ ಈಸ್ 2589 ಕಿಲೋಮೀಟರ್ಸ್. ಇಲ್ಲಿ ತಪ್ಪಾಗಿದೆ, 580 ಕಿಲೋಮೀಟರ್ಸ್ ಅಂತ. ಇಲ್ಲಿ ಮುಖ್ಯವಾಗಿ ಇದು ಕರೆಕ್ಟಾಗಿ ಹೇಳ್ಬೇಕಂದ್ರೆ 2589 ಕಿಲೋಮೀಟರ್ ಇದು ಹರಿಯುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ರಿವರ್ಸ್ ಆಫ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದ ನದಿಗಳು. ಮೆನಿ ರಿವರ್ಸ್ ಫ್ಲೋಸ್ ಅಕ್ರಾಸ್ ಸೌತ್ ಇಂಡಿಯಾ. ದೇ ಆರ್ ಆಲ್ಸೋ known as peninsular rivers. Most of them rises in the Western Ghats. So many rivers flow across South India. ನಮ್ಮ ಭಾರತದ ದಕ್ಷಿಣ ಭಾರತದಲ್ಲಿ ಅನೇಕ ನದಿಗಳು ಏನು ಮಾಡ್ತವೆ, ಹರಿಯುತ್ತವೆ. ಸೊ ದೇ ಆರ್ ಆಲ್ಸೋ ನೋನ್ ಆಸ್ ಪೆನಿನ್ಸುಲರ್ ರಿವರ್ಸ್. ಇವುಗಳನ್ನು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಅಂತ ಕೂಡ ಕರೀತಾರೆ. ಪೆನಿನ್ಸುಲರ್ ರಿವರ್ಸ್ ಅಂದರೆ ಪರ್ಯಾಯ ಪ್ರಸ್ಥಭೂಮಿ ನದಿಗಳು. ಮೋಸ್ಟ್ ಆಫ್ ದೆಮ್ ರೈಸಸ್ ಇನ್ ದ ವೆಸ್ಟರ್ನ್ ಘಾಟ್ಸ್. ಇಲ್ಲಿ ಹಲವಾರು ನದಿಗಳು ಮುಖ್ಯವಾಗಿ ಎಲ್ಲಿ ಹರಿತವೆ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ, ವೆಸ್ಟರ್ನ್ ಘಾಟ್ಸಲ್ಲಿ ಹಲವಾರು ನದಿಗಳು ಹರಿತವೆ ಅಂತ ನಾವು ಹೇಳ್ಬೋದು. ಸೊ ದ ಇಂಪಾರ್ಟೆಂಟ್ ರಿವರ್ಸ್ ಆಫ್ ದ ಸೌತ್ ಇಂಡಿಯಾ ಆರ್ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಾಪಿ and their tributaries. These can be grouped into east flowing and west flowing rivers. ನಮ್ಮ ದಕ್ಷಿಣ ಭಾರತದಲ್ಲಿ ಹಲವಾರು ಪ್ರಮುಖ ನದಿಗಳು ಹರಿತಿದ್ದಾವೆ. ಅದರಲ್ಲಿ ಮಹಾನದಿ, ಗೋದಾವರಿ, ಕೃಷ್ಣಾ ನದಿ, ಕಾವೇರಿ, ನರ್ಮದಾ, ತಾಪಿ ಆ್ಯಂಡ್ ದೇರ್ ಟ್ರಿಬ್ಯೂಟರೀಸ್ ಹಾಗೂ ಆ ಒಂದು ನದಿಗಳ ಉಪನದಿಗಳು ಅಂತ ನಾವು ನೋಡ್ಬೋದು. ದೀಸ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು ಈಸ್ಟ್ ಫ್ಲೋಯಿಂಗ್ ಆ್ಯಂಡ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಇವುಗಳನ್ನು ಮುಖ್ಯವಾಗಿ ಎರಡು ಗುಂಪುಗಳಾಗಿ ಮಾಡಿದರೆ, ಅದರಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು, ನಂತರ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ನಾವು ನೋಡ್ಬೋದಾಗಿದೆ. ಫಸ್ಟ್ ಒನ್, ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ಪೂರ್ವಕ್ಕೆ ಹರಿಯುವ ನದಿಗಳು. ಮಹಾನದಿ, ಗೋದಾವರಿ, ಕೃಷ್ಣ ಆ್ಯಂಡ್ ಕಾವೇರಿ ಆರ್ ದ ಈಸ್ಟ್ ಫ್ಲೋಯಿಂಗ್ ರಿವರ್ಸ್. ಸೊ ಮಹಾನದಿ, ಗೋದಾವರಿ, ಕೃಷ್ಣ ಆ್ಯಂಡ್ ಕಾವೇರಿ ಆರ್ ದ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಈಸ್ಟ್ ಫ್ಲೋಯಿಂಗ್. ಇವುಗಳು ಪೂರ್ವಕ್ಕೆ ಹರಿತಕ್ಕಂತಹ ಪ್ರಮುಖ ನದಿಗಳು ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಮಹಾನದಿ ರೈಸಸ್ ಇನ್ ಸಿಹಾವಾ ರೇಂಜ್, ಫ್ಲೋಸ್ ಟುವರ್ಡ್ಸ್ ದ ಈಸ್ಟ್ ಆ್ಯಂಡ್ ಜಾಯಿನ್ಸ್ ದ ಬೇ ಆಫ್ ಬೆಂಗಾಲ್. ಈ ಮಹಾನದಿ ಉಗಮಗೊಳ್ತಕ್ಕಂತಹ ಜಾಗ ಸಿಹಾವಾ ಅಂತಕ್ಕಂಥ ಒಂದು ಸರಣಿಯಲ್ಲಿ ಇದು ಉಗಮಗೊಳ್ಳುತ್ತೆ. ನಂತರ ಫ್ಲೋಸ್ ಟುವರ್ಡ್ಸ್ ಈಸ್ಟ್ ಆ್ಯಂಡ್ ಜಾಯಿನ್ಸ್ ದ ಬೇ ಆಫ್ ಬೆಂಗಾಲ್. ಇದು ಪೂರ್ವಾಭಿಮುಖವಾಗಿ 851 ಕಿಲೋಮೀಟರ್ ಇದರ ಹರಿವನ್ನು ನೋಡ್ಬೋದು. ಪೂರ್ವಾಭಿಮುಖವಾಗಿ
ಇದು ಹರಿಯುತ್ತಾ ಹೋಗ್ಬಿಟ್ಟು ಕೊನೆಯದಾಗಿ ಎಲ್ಲಿ ಸೇರುತ್ತೆ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತೆ. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಸಿಹಾವಾ. ದ ಮಹಾನದಿ ರೈಸಸ್ ಇನ್ ಸಿಹಾವಾ ರೇಂಜ್. Next, the Godavari river is the largest river in South India. It rises in Trayambaka. So, Godavari is the largest river in South India. ನಮ್ಮ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅಂದರೆ ಗೋದಾವರಿ ನದಿ ಅಂತ ನಾವು ಹೇಳ್ಬೋದು. ಇಟ್ ರೈಸಸ್ ಇನ್ ತ್ರಯಂಬಕ. ಇದು ತ್ರಯಂಬಕ ಎಂತಕ್ಕಂಥ ಒಂದು ಸ್ಥಳದಲ್ಲಿ ಉಗಮಗೊಳ್ಳುತ್ತೆ. ಅಂಡ್ ಫ್ಲೋಸ್ ಟುವರ್ಡ್ಸ್ ದ ಈಸ್ಟ್ 1465 ಕಿಲೋಮೀಟರ್ಸ್ ಆ್ಯಂಡ್ ಜಾಯ್ನ್ಸ್ ದ ಬೇ ಆಫ್ ಬೆಂಗಾಲ್. ಇದು ಪೂರ್ವಕ್ಕೆ ಹರಿಯುತ್ತೆ. ಪೂರ್ವಕ್ಕೆ 1465 ಕಿಲೋಮೀಟರ್ ಇದು ಪೂರ್ವಕ್ಕೆ ಹರಿದು ಬಿಟ್ಟು ಕೊನೆಯದಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ದಿಸ್ ಈಸ್ ದ ಪಿಕ್ಚರ್ ಆಫ್ Trayambaka. Godavari river is rises in Trayambaka. Next, the river Krishna rises near Mahabaleshwara, then it flows towards the southeast and joins the Bay of Bengal. So, ನಂತರ ಕೃಷ್ಣಾ ನದಿ ಮಹಾಬಲೇಶ್ವರದ ಬಳಿ ಉಗಮಗೊಳ್ಳುತ್ತೆ. ಆನಂತರ ಇದು ಆಗ್ನೇಯಕ್ಕೆ ಹರಿಯುತ್ತೆ. ಆಗ್ನೇಯ ಭಾಗಕ್ಕೆ ಹರಿದುಬಿಟ್ಟು ಕೊನೆಯದಾಗಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದು 1400 ಕಿಲೋಮೀಟರಷ್ಟು ಉದ್ದವಾಗಿ ಹರಿಯುತ್ತೆ. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಮಹಾಬಲೇಶ್ವರ. ಕೃಷ್ಣಾ ರಿವರ್ಸ್ ಮೇನ್ ಟ್ರಿಬ್ಯೂಟರೀಸ್ ಆರ್ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ and Malaprabha. Next, the river Kaveri rises at Talakaveri, flows towards the east and joins the Bay of Bengal. So, ಕಾವೇರಿ ನದಿ ತಲಕಾವೇರಿ, ಕೊಡಗಿನ ತಲಕಾವೇರಿಯಲ್ಲಿ ಉಗಮಗೊಂಡುಬಿಟ್ಟು ಮೊದಲು ಪೂರ್ವಕ್ಕೆ ಹರಿದು ಅಂತಿಮವಾಗಿ ಇದು ಕೂಡ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. This is the picture of Talakaveri in Kodagu. The Hemavati, Simsha, Kabini, Arkavati, Lakshmana Tirtha, Suvarnavati and Bhavani are the main tributaries of Kaveri. Next, west flowing rivers. ಪಶ್ಚಿಮಕ್ಕೆ ಹರಿಯುವ ನದಿಗಳು. The Narmada and Tapi are the important west flowing rivers of South India. ಇಲ್ಲಿ ನರ್ಮದಾ ಮತ್ತು ತಾಪಿ ಪಶ್ಚಿಮಕ್ಕೆ ಹರಿತಕ್ಕಂಥ ಪ್ರಮುಖವಾದ ನದಿಗಳು ಅಂತ ನಾವು ಹೇಳ್ಬೋದು. ರಿವರ್ ನರ್ಮದಾ ರೈಸಸ್ ಇನ್ ಅಮರಕಂಟಕ್ ಹಿಲ್ಸ್ ಆ್ಯಂಡ್ ಫ್ಲೋಸ್ ವೆಸ್ಟ್ವರ್ಡ್ ಥ್ರೂ ಎ ನ್ಯಾರೋ ಗಾರ್ಜ್ ಕಾಲ್ಡ್ ಮಾರ್ಬಲ್ ಗಾರ್ಜ್ ಆ್ಯಂಡ್ ಜಾಯಿನ್ಸ್ ದ ಅರೇಬಿಯನ್ Sea. So, Narmada river rises in Amarkantak hills. ನರ್ಮದಾ ನದಿ ಅಮರಕಂಟಕ ಬೆಟ್ಟದಲ್ಲಿ ಮಾಡುತ್ತೆ, ಉಗಮಗೊಳ್ಳುತ್ತೆ. ಇದು ಅಟ್ ಫ್ಲೋಸ್ ವೆಸ್ಟ್ವರ್ಡ್ ಥ್ರೂ ಎ ನ್ಯಾರೋ ಗಾರ್ಜ್ ಕಾಲ್ಡ್ ಮಾರ್ಬಲ್ ಗಾರ್ಜ್. ಇದು ನಂತರ ಕಿರಿದಾದ ಒಂದು ಅಮೃತಶಿಲಾ ಕಂದರ ಅಂತ ಕರಿತೀವಿ. ಮಾರ್ಬಲ್ ಗಾರ್ಜ್ ಅಮೃತಶಿಲಾ ಕಂದರದ ಮೂಲಕ ಪಶ್ಚಿಮ ಭಾಗಕ್ಕೆ ಇದು ಹರಿದು ಬಿಟ್ಟು ಅರಬ್ಬಿ ಸಮುದ್ರವನ್ನು ಕೊನೆಯದಾಗಿ ಸೇರುತ್ತೆ. ಇದು ಸುಮಾರು 1312 ಕಿಲೋಮೀಟರ್ ಇದರ ಒಂದು ಉದ್ದ ಅಂತ ನಾವು ಹೇಳ್ಬೋದು. ದಿಸ್ ಈಸ್ ದ ಪಿಕ್ಚರ್ ಆಫ್ ಅಮರಕಂಟಕ್ ಹಿಲ್ಸ್. ನೆಕ್ಸ್ಟ್, ದ ತಾಪಿ ರಿವರ್ rises near
ಮುಲ್ತಾಯಿ flows westward and joins the Arabian Sea. ನೆಕ್ಸ್ಟ್ ತಾಪಿ ನದಿ ಏನು ಮಾಡುತ್ತೆ, ಇದು ಮುಲ್ತಾಯಿಯ ಬಳಿ ಉಗಮಗೊಳ್ಳುತ್ತೆ. ಇದು ನಂತರ ಪಶ್ಚಿಮ ಭಾಗಕ್ಕೆ ಹರಿಯುತ್ತೆ. ಸುಮಾರು 724 ಕಿಲೋಮೀಟರ್ ಇದು ಹರಿದು ಬಿಟ್ಟು ಕೊನೆಯದಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ಮುಲ್ತಾಯಿ. ದ ತಾಪಿ ರಿವರ್ rises near Multai. So many other west flowing rivers are short and swift. Important among them are Sabarmati, Bedti, Sharavati, Kali, Netravati and Periyar rivers. ಇನ್ನು ಅನೇಕ ನದಿಗಳು ವೆಸ್ಟ್ ಅಥವಾ ಪಶ್ಚಿಮಕ್ಕೆ ಹರಿಯುತ್ತೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ಸಬರ್ಮತಿ, ಬೆಡ್ತಿ ಆಗಿರ್ಬೋದು, ಶರಾವತಿ, ಕಾಳಿ, ನೇತ್ರಾವತಿ ಆ್ಯಂಡ್ ದ ಪೆರಿಯಾರ್ ರಿವರ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ ನಾವು ಡಿಸ್ಕಸ್ಡ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ವಾಟರ್ ರಿಸೋರ್ಸಸ್ ಆ್ಯಂಡ್ ಮೇಜರ್ ರಿವರ್ಸ್ ಆಫ್ ಇಂಡಿಯಾ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದ irrigation and meaning and its need, and types of irrigation and their distribution, multi-purpose river valley projects. Okay, write down the homework. 2 questions. Explain the rivers of North India and explain the most important west flowing rivers of South India. Okay dear students, thank you.